ಸ್ನೇಹಿತರೆ, ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ₹2 ಹಾಫ್ ಟೈಗರ್ ನೋಟ್ಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂತಹ ಎಲ್ಲ ವಿವಿಧ ಕಾಯಿನ್ಗಳು ಅದೇ ರೀತಿ ನೋಟ್ಗಳ ವಿಡಿಯೋಗಳು ನಿಮಗೆ ಈಸಿಯಾಗಿ ನಿಮಗೆ ತಲುಪುತ್ತೆ. ಈಗ ವಿಡಿಯೋನ ಶುರು ಮಾಡೋಣ. ಸೊ ಈ ರೀತಿಯ ನೋಟ್ಗಳು ನಿಮಗೆ ಸಾಮಾನ್ಯ ಸರ್ಕ್ಯುಲೇಷನ್ ಅಲ್ಲಿ ಖಂಡಿತವಾಗಿ ಸಿಗೋದಿಲ್ಲ. ಇದನ್ನು ನಾನೆಲ್ಲವನ್ನು ಕೊಂಡುಕೊಂಡಿರುವಂಥದ್ದು, ಕಲೆಕ್ಷನ್ ಪರ್ಪಸ್ ಆಗಿ ಕೊಂಡುಕೊಂಡಿರುವಂಥದ್ದು. ಡಿಫ್ರೆಂಟ್ ಗವರ್ನರ್ಗಳ ನೋಟುಗಳು ಇರುವಂಥದ್ದು, ಡಿಫ್ರೆಂಟ್ ಆಂಗಲ್ನ ನೋಟುಗಳು, ಅದನ್ನು ನಿಮಗೆಲ್ಲ ತಿಳಿಸ್ಕೊಂಡು ಕೊಡ್ತೀನಿ. ಈ ಬಣ್ಣಗಳಲ್ಲೂ ಕೂಡ ವ್ಯತ್ಯಾಸ ಇರುವಂಥದ್ದು. ನೋಡಿ, ಇದು ಸ್ವಲ್ಪ ಪಿಂಕಿಶ್ ಇದೆ, ಇದು ಸ್ವಲ್ಪ ಬ್ರೌನಿಶ್ ಇದೆ, ಇದು ಗ್ರೀನಿಶ್ ಇದೆ. ನೀವು ಅದೇ ರೀತಿ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ಟೈಗರ್ ತನ್ನ ಎಡಗಡೆಗೆ ಅಂದರೆ ಲೆಫ್ಟ್ಗೆ ಟರ್ನ್ ಆಗಿರುವಂಥದ್ದು, ಇದರಲ್ಲಿ ರೈಟ್ಗೆ ಟರ್ನ್ ಆಗಿರುವಂಥದ್ದು, ಮತ್ತೆ ಟೈಗರ್ ಚಿತ್ರ ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಇದು ಕೂಡ ಟೈಗರ್ ರೈಟ್ಗೆ ಇದೆ, ಆದರೆ ನೋಡಿ ಇವೆರಡು ಟೈಗರ್ ರೈಟ್ಗೆ ಇದೆ. ಕಲರ್ ನೋಡ್ಬೋದು, ಇದು ಒಂದು ಗ್ರೀನಿಶ್ ಇದೆ, ಒಂದು ಬ್ರೌನಿಶ್ ಇರುವಂಥದ್ದು ನೋಟುಗಳನ್ನ ಕಲರು. ಸೊ ಮುಂದ್ಗಡೆ ನಿಮಗೆ ಈ ತರ ನೋಡೋಕೆ ಸಿಗುತ್ತೆ. ಸೊ ಫ್ರಂಟ್ ಎಲ್ಲ ಸೇಮ್ ಡಿಸೈನ್, ಕಲರ್ ಮಾತ್ರ ಡಿಫ್ರೆಂಟ್. ಸೊ ಈ ನೋಟುಗಳು ತುಂಬಾ ರೇರ್ ಮಟ್ಟದ ನೋಟುಗಳು, ಅಷ್ಟು ಈಸಿಯಾಗಿ ನಿಮಗೆ ಸಿಗೋದಿಲ್ಲ. ನಾನಂತೂ ಯಾವ ನೋಟುಗಳನ್ನು ನಾನು ಬಳಸಿಲ್ಲ. ಸೊ ಇದರ ಮುಂದುವರೆದ ವರ್ಷನ್ ಅಂದ್ರೆ ಈ ರೀತಿಯ ನೋಟುಗಳನ್ನು ನಾನು ಬಳಸಿದ್ದೇನೆ. ಇವು ನಾನು ನಿಮ್ಗಾಗಲೇ ಹೇಳಿದಾಗೆ ನೋಡಿ, ಇದರಲ್ಲಿ ಫುಲ್ ಟೈಗರ್, ಇದರಲ್ಲಿ ಹಾಫ್ ಟೈಗರ್. ಇದ್ರದ್ದು ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಿಗುತ್ತೆ, ಹೋಗಿ ನೋಡಬಹುದು. ಈಗ ಈ ನೋಟುಗಳಿಗೆ ಬರೋಣ. ಸೊ ಇದರಲ್ಲಿ ಒಂದು ರೇರ್ ಗವರ್ನರ್ ಇರುವಂತದ್ದು, ಇದರಲ್ಲಿ ಗುಜರಾತ್ನ ರೇರ್ ಗವರ್ನರ್, ಒಬ್ರು ಗುಜರಾತಿನ ಗವರ್ನರ್, ಗುಜರಾತಿಂದ ಬಂದಿರುವಂತದ್ದು. ಅವ್ರು ತುಂಬಾ ಕಡಿಮೆ ಟೈಮ್ ನಲ್ಲಿ ಗವರ್ನರ್ ಆಗಿದ್ರು, ಕಡಿಮೆ ಅವಧಿಗೆ ಗವರ್ನರ್ ಆಗಿದ್ರು. ಆ ಒಂದು ನೋಟು ನಿಮ್ಗೆ ಸಿಕ್ತು ಅಂದ್ರೆ ₹2,000 ₹3,000 ಆಗುತ್ತೆ. ಉಳಿದಂತೆ ಈ ನೋಟುಗಳು ₹1,000. ನೋಡಿ, ಇವೆಲ್ಲವೂ ಕೂಡ ₹1,000. ₹2 ನೋಟಿಗೆ ₹1,000 ನಿಜವಾಗ್ಲೂ ಬೆಲೆ ಇದೆ. ಇದಕ್ಕೂ ಅಷ್ಟೇ ₹1,000 ಬೆಲೆ ಇರುವಂತದ್ದು. ಇದಕ್ಕೆ ಸುಮಾರು 1,200 1,300, ಯಾಕಂದ್ರೆ ಇದು UNC ಕಂಡೀಷನ್ ನೋಟು. ನೋಡ್ಬೋದು, ಸ್ವಲ್ಪ ಬರ್ತಿದ್ದಾರೆ, ಪೆನ್ ಮಾರ್ಕ್ ಇದೆ, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬೆಲೆ ಇರ್ತಾ ಇತ್ತು. ₹1,200 ಅಂತೂ ಸಿಗುತ್ತೆ. ಇದಕ್ಕೆ ₹1,100 ಅಷ್ಟು ಸಿಗುತ್ತೆ. ಮತ್ತೆ ಇಲ್ಲೊಂದು UNC ನೋಟ್ ಇದೆ, ತೋರಿಸ್ತೀನಿ ನೋಡಿ. ಇದು ನೋಡಿ, UNC ನೋಟ್ ಅಂದ್ರೆ ಏನು ಅಂತ ಕೆಲವರು ಗೊತ್ತಿರೋದಿಲ್ಲ. ನೋಡಿ, ಈ ರೀತಿ ಹೊಳಿತಾ ಇರಬೇಕು, ಅಂದ್ರೆ ಯಾವ್ದೇ ರೀತಿ ಮಡಚಿರಬಾರ್ದು, ಯಾವ್ದೇ ರೀತಿ ಕಲೆ ಆಗಿರಬಾರ್ದು. ನೋಡಿ ಹೆಂಗಿದೆ. ಈ ತರದ ನೋಟುಗಳು ಸುಮಾರು ₹2,000 ಬೆಲೆ ಇರುವಂತದ್ದು ಈ ನೋಟಿಗೆ. ಅದರಲ್ಲಿ ಏನಾದ್ರು ಇಲ್ಲಿ ಸ್ಪೆಷಲ್ ನಂಬರ್ ಇತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಾನೆ. ಇದರಲ್ಲಿ ಎಕ್ಸಾಂಪಲ್ ಇಲ್ಲಿ 786 ಅಥವಾ 786 ಅಂತ ಇರಬೇಕು, ಅಥವಾ 420 ಅಂತ ಇರಬೇಕು, ಅಥವಾ 916 ಅಂತ. 916 ಅಂದ್ರೆ ಏನು? ಹಾಲ್ ಮಾರ್ಕ್ ಚಿನ್ನದ ಗುರುತು. ಆ ತರದ ಸ್ಪೆಷಲ್ ನಂಬರ್ಗಳು, ಫ್ಯಾಂಟಸಿ ನಂಬರ್ಗಳು, ಮತ್ತೆ ಕೆಲವೊಂದು ಲ್ಯಾಡರ್ ನಂಬರ್ ಅಂತಾರೆ. ಏನು ಲ್ಯಾಡರ್ ನಂಬರ್ ಅಂದ್ರೆ ಕಂಟಿನ್ಯೂಷನ್ ನಂಬರ್ ಇರಬೇಕು. ನೋಡಿ, ಇಲ್ಲಿ 1 ಶುರುವಾಗಿ 2 3 4 5 6 ಈ ತರ ಕಂಡೀಷನ್, ಅದನ್ನ ಲ್ಯಾಡರ್ ನಂಬರ್ ಅಂತಾರೆ. ಆ ತರದ ನೋಟುಗಳಿಗೆ ಹೆವಿ ಬೇಡಿಕೆ ಇರುವಂತದ್ದು. ಈ ಒಂದು ನೋಟಿನಲ್ಲಿ ನಿಮ್ಗೆ ಏನಾದ್ರೂ ಆ ತರದ ಲ್ಯಾಡರ್ ನಂಬರ್ ಇದೆ ಅಂದ್ರೆ ಸುಮಾರು ₹1,00,000 ಬೆಲೆ ಹೋಗುತ್ತೆ. ಖಂಡಿತವಾಗೂ ಈ ₹2 ನೋಟುಗಳಲ್ಲಿ ಲ್ಯಾಡರ್ ನಂಬರ್ ಇತ್ತು ಅಂದ್ರೆ ₹1,00,000 UNC ಕಂಡೀಷನ್ ಇರಬೇಕು. ₹1,00,000 ಖಂಡಿತವಾಗೂ ಬಿಡ್ ಆಗುತ್ತೆ. ಡೌಟ್ ಇತ್ತು ಅಂದ್ರೆ ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಅಟೆಂಡ್ ಮಾಡಿ. ಅಲ್ಲಿ ನಿಮಗೆ ಈ ತರದ ತುಂಬಾ ರೇರ್ ಮಟ್ಟದ ಫ್ಯಾನ್ಸಿ ನಂಬರ್ ನೋಟುಗಳು ಬಿಡ್ಡಿಂಗ್ ಅಲ್ಲಿ ನೀವು ನೋಡ್ತೀರಾ. ಲೈವ್ ಆಗಿ ಬಿಡ್ಡಿಂಗ್ ಅಲ್ಲಿ, ಆನ್ಲೈನ್ ಬಿಡ್ಡಿಂಗ್ ಅಲ್ಲಿ ಇರುತ್ತೆ. ಆನ್ಲೈನ್ ಅಂತೀನಿ, ಆಫ್ಲೈನ್ ಬಿಡ್ಡಿಂಗ್ ಅಲ್ಲಿ ಇರುತ್ತೆ. ಆನ್ಲೈನ್ ಬಿಡ್ಡಿಂಗ್ ಅಲ್ಲಿ ₹2,000 ಆನ್ಲೈನ್ ಬಿಡ್ಡಿಂಗ್ ಅಲ್ಲಿ ಇರುತ್ತೆ. ಹೋಗಿ ನೋಡಿ, ಕಾಮೆಂಟ್ ಅಲ್ಲಿ ಆಮೇಲೆ ಬಂದು ಹೇಳಿ ಏನು ಈ ತರದೆಲ್ಲ ಫೇಕ್ ಅದು ಅಂತ. ಕಾಯಿನ್ ಎಕ್ಸಿಬಿಷನ್ ಬನ್ನಿ ಫಸ್ಟ್, ಆಮೇಲೆ ನೋಡಿ, ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನೀವು ಬಂದು ಇಲ್ಲಿ ಕಾಮೆಂಟ್ ಅಲ್ಲಿ ಇದೆಲ್ಲ ಫೇಕು, ಇದಕ್ಕೆಲ್ಲ ಅಷ್ಟು ಬೆಲೆ ಇಲ್ಲ ಅಂತ ಹೇಳೋದು. ಆಮೇಲೆ ನಾನು ಹೇಳ್ತೀನಿ, ನೀವು ಹೇಳಿದ್ರಂತೆ ನಾನು ಪ್ರೂಫ್ ಕೊಟ್ಟು ಮಾತಾಡ್ತೀನಿ, ಅದನ್ನು ಪ್ರೂಫ್ ಇಲ್ದಿರ ಮಾತಾಡೋದಿಲ್ಲ. ಉಳಿದಂತೆ ನೋಡಿ, ಇದರಲ್ಲಿ ನಾನು ನಮ್ಗಾಗಲೇ ಹೇಳಿದೆ, ಗುಜರಾತ್ ಗವರ್ನರ್ ಇತ್ತು ಅಂದ್ರೆ ಅದಕ್ಕೂ ಕೂಡ ಹೆವಿ ರೇಟ್ ಇರುವಂತದ್ದು. ಈ ಒಂದು ನೋಟಿಗೆ ₹1,100 ₹1,200 ಬೆಲೆ. ಆ ಒಂದು ನಾನು ಹೇಳಿದೆ ಗುಜರಾತ್ನ ಗವರ್ನರು, ಅದು ಒಂದು ₹1,500 ₹2,000 ಅಷ್ಟು ಬೆಲೆ ಇರುವಂತದ್ದು. ಸೊ ಈ ಆಫ್ಟರ್ ಟೈಗರ್ ನೋಟುಗಳು ನಿಮಗೆ ಅಷ್ಟೊಂದು ಈಗ ನಿಮಗೆ ಸಿಗೋದಿಲ್ಲ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು ಆಸಕ್ತರು. ಅಥವಾ ನಿಮ್ಮ ಹತ್ರ ಇತ್ತು ಅಂದ್ರೆ ನಾನು ನಿಮ್ಗೆ ಹೇಳಿದೆ ಡಿಫ್ರೆಂಟ್ ನಂಬರ್ಗಳು ಮತ್ತೆ ಗವರ್ನರ್ ಮೇಲೆ ಹೋಗುತ್ತೆ. ನಾರ್ಮಲ್ ಏನೂ ಇಲ್ಲ, ನಾರ್ಮಲ್ ನೋಟ್ ನನ್ನ ಹತ್ರ ಇರುವಂತದ್ದು, ನನಗೆ ಗೊತ್ತಿಲ್ಲ, ಯಾವ್ದು ಫ್ಯಾನ್ಸಿ ನಂಬರ್ ಇಲ್ಲ, ಗವರ್ನರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೆ ಅದು ಮಿನಿಮಮ್ ಅಂದ್ರೆ ₹500 ₹600 ಇರುತ್ತೆ, ಯೂಸ್ಡ್ ಕಂಡೀಷನ್ ಇದ್ರೂ ಕೂಡ. ಸೊ ದಯವಿಟ್ಟು ನೋಡಿ, ನಾನು ಪ್ರತಿಯೊಂದು ನೋಟ್ಗಳು ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಎತ್ತಿಕೊಂಡಿರುವಂಥದ್ದು. ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ನೋಟ್ ಸ್ಲೀವ್ಗಳನ್ನು ಹಾಕಿರುವಂಥದ್ದು. ಈ ತರ ನೋಟುಗಳನ್ನ ನೀವು ಎಷ್ಟು ವರ್ಷ ಇಟ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ. 100-200 ವರ್ಷ ಇಟ್ಟರು ಕೂಡ ಏನೂ ಆಗೋದಿಲ್ಲ ಈ ನೋಟುಗಳು. ನಾನು ಯಾಕೆಂದ್ರೆ ಇದಕ್ಕೆಲ್ಲ ಮೈಕ್ರಾನ್ ಸೈಜ್ ಅಂತ ಇರುತ್ತೆ. ಇನ್ನು ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಮೈಕ್ರಾನ್ ಸೈಜ್ ಅಂತ ಇರುತ್ತೆ. ಸೊ ತುಂಬಾ ಥಿಕ್ ಕವರ್ಗಳನ್ನ ಹಾಕಿ ನಾನು ಪ್ರೊಟೆಕ್ಟ್ ಮಾಡಿರುವಂಥದ್ದು. ಯಾಕೆಂದ್ರೆ ಸುಮಾರು
ಏನು ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡಿರುವಂತದ್ದು. ಅದನ್ನ ಹಾಳಾಗೋದಕ್ಕೆ ಬಿಟ್ರೆ ಸೊ ಮೂರ್ಖತನ ಆಗೋಗುತ್ತೆ. ಹಾಗಾಗಿ ಈ ತರ ನೋಟ್ಸ್ ಲೀವ್ಗಳಲ್ಲಿ ಹಾಕಿ ಎತ್ತಿಟ್ಕೊಂಡದ್ದು ತುಂಬಾ ಉತ್ತಮ. ಸೊ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳಿ. ಸೊ ಕಾಯಿನ್ ಎಕ್ಸಿಬಿಷನ್ ಅಡ್ರೆಸ್ಗಳು ಬೇಕಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋಗಳು ಆಲ್ರೆಡಿ ಇದಾವೆ, ಸುಮಾರು ವಿಡಿಯೋಗಳು ಹೋಗಿ ನೋಡಬಹುದು. ಹಳೆಯ ನಾಣ್ಯಗಳನ್ನು ಹೇಗೆ ಮಾರಬೇಕು, ಹಳೆ ನೋಟುಗಳನ್ನು ಹೇಗೆ ಮಾರಬೇಕು ಅಂತಾನು ಕೂಡ 10 ಹಲವು ನೋಟುಗಳಿದೆ, ವಿಡಿಯೋಗಳು ಇರುವಂತದ್ದು. ನೋಟುಗಳಿಗೆ ಸಂಬಂಧಪಟ್ಟ ಹಾಗೆ ಕಾಯಿನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.